ನಾನು ನಿಮ್ಮ ಸಚಿನ್. ಸ್ನೇಹಿತರೆ, ನಾನೀಗ ಕಂಬಳಲ್ಲಿರತಕ್ಕಂತಹ ಪಂಚಕೂಟ ಬಸದಿಯ ದಾರಿನಲ್ಲಿದ್ದೇನೆ. ಪಂಚಕೂಟ ಬಸದಿಯ ಒಳಭಾಗದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಪ್ರಾಚೀನ ಸ್ಮಾರಕಗಳನ್ನು ಅಥವಾ ಶಿಲ್ಪಗಳನ್ನು ತಂದು ಈ ರೀತಿಯಾಗಿ ಸಂಗ್ರಹ ಮಾಡಿರ್ತಕ್ಕಂಥದ್ದು ಒಳ್ಳೆಯದಾಗಿರ್ತಕ್ಕಂತಹ ವಿಚಾರ. ಇಲ್ಲಿ ಚಾಮರಧಾರಿ ಶಿಲ್ಪಗಳು, ಜಿನಬಿಂಬಗಳು, ಆನೆಗಳ ಶಿಲ್ಪಗಳನ್ನು ನಾವು ನೋಡ್ಬೋದು. ಇಲ್ಲಿ ಈ ಶಿಲ್ಪಗಳನ್ನು ವ್ಯವಸ್ಥಿತವಾಗಿ ಇಡ್ತಕ್ಕಂತಹ ಕೆಲಸವನ್ನು ಮಾಡಬೇಕಾಗಿದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಒದಗಿಸಿದರೆ ನೋಡುಗರಿಗೂ ಸಹ ಅದರ ಬಗ್ಗೆ ಮಾಹಿತಿ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಪಂಚಕೂಟ ಬಸದಿಯಲ್ಲೂ ಸಹ ಅಂತಂದರೆ ಈ ಕಂಬಳಳ್ಳಿಗೆ ಸಂಬಂಧಪಟ್ಟಂತೆ ಸುಮಾರು 12 ಶಿಲಾಶಾಸನಗಳಿರ್ತಕ್ಕಂಥದ್ದನ್ನು ಕಾಣ್ಬೋದು. ಈ 12 ಶಿಲಾಶಾಸನಗಳಲ್ಲಿ ನಿಷಧಿ ಶಾಸನಗಳು ಸಹ ಇರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಈ ಮಂಟಪದ ಮುಂಭಾಗದಲ್ಲಿ ಒಂದು ನಿಷಧಿ ಶಾಸನ ಕಾಣುತ್ತೆ. ಅದು ರುಕ್ಮವ್ವೆ ಮತ್ತು ಜಕ್ಕವ್ವೆ ಎಂಬತಕ್ಕಂಥವರ ನಿಷಧಿ ಶಾಸನ. ಇನ್ನೊಂದು ಪ್ರಮುಖ ಶಾಸನ ಎಂದರೆ ಕಂಬದರಾಯನ ಶಾಸನ. ಇದು ಕ್ರಿಸ್ತಶಕ 1118ಕ್ಕೆ ಸಂಬಂಧಿಸಿದ್ದು. ಈ ಕಂಬದಲ್ಲಿ 4 ಭಾಗಗಳಲ್ಲೂ ಸಹ ಸುಮಾರು 68 ಸಾಲುಗಳನ್ನು ಒಳಗೊಂಡಿರ್ತಕ್ಕಂತಹ ಶಿಲಾಶಾಸನವಾಗಿದೆ. ಈ ಪಂಚಕೂಟ ಬಸದಿಯ ಮುಂಭಾಗದಲ್ಲಿ ವೀರಗಲ್ಲು ಶಾಸನಗಳು, ಶಿಲಾಶಾಸನಗಳು, ಶಿಲ್ಪಗಳ ಕಲ್ಲುಗಳನ್ನು ಹೀಗೆ ಸಾಲಾಗಿ ಜೋಡಿಸಿರ್ತಕ್ಕಂಥದ್ದು ನಮ್ಮ ದೃಷ್ಟಿಗೆ ಬೀಳುತ್ತದೆ. ಈ ಶಿಲಾಶಾಸನಗಳ ಬಗ್ಗೆ ಅಲ್ಲಿ ಮಾಹಿತಿಗಳು ನಮಗೆ ಲಭ್ಯವಿಲ್ಲ. ಆದ್ದರಿಂದ ಮಾಹಿತಿಗಳನ್ನು ಒಳಗೊಂಡಂತೆ ವ್ಯವಸ್ಥಿತವಾಗಿ ಒಂದು ಚಿಕ್ಕ ಉತ್ತಮ ವಸ್ತು ಸಂಗ್ರಹಾಲಯವನ್ನು ಮಾಡಿದರೆ ಆ ಸ್ಥಳಗಳಿಗೆ ಭೇಟಿ ನೀಡತಕ್ಕಂತಹ ಪ್ರವಾಸಿಗರಿಗೂ ಸ್ಥಳೀಯರಿಗೂ ಆ ಶಿಲ್ಪಗಳ ಬಗ್ಗೆ, ಅದರ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಒದಗಿಸಿದಂತಾಗತ್ತೆ. ಹೀಗಾಗಿ ಈ ಮಾಹಿತಿಯನ್ನು ಒದಗಿಸುವ ಮೂಲಕ ನಮ್ಮ ಪಾರಂಪರಿಕ ಸಂಸ್ಕೃತಿಯನ್ನು ಮುನ್ನಡೆಸ್ತಕ್ಕಂತಹ ಕೆಲಸ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.